ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋಂತಹ ರೆಸಿಪಿ ಸೋರೆಕಾಯಿ ಪಾಯಸ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಸೋರೆಕಾಯಿನ ನಾವು ನಿತ್ಯ ಆಹಾರದಲ್ಲಿ ಸೇವಿಸೋದ್ರಿಂದ ಇದು ನಮ್ಮ ಚರ್ಮಕ್ಕೆ ಒಳ್ಳೆ ಹೊಳಪನ್ನು ನೀಡುತ್ತೆ, ಹಾಗೂ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಹಾಗೂ ಇದರಲ್ಲಿ ನೀರಿನಂಶ ಇರೋದ್ರಿಂದ ಇದು ದೇಹವನ್ನು ತಂಪಾಗಿ ಇಡುತ್ತೆ, ಹಾಗೂ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡೋ ಕೆಲಸನ ಈ ಸೋರೆಕಾಯಿ ಮಾಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಸೋರೆಕಾಯಿನ ಸಿಪ್ಪೆ ಸುಲಿದು ಈ ಥರ ಅದರಲ್ಲಿ ಅರ್ಧ ಸೋರೆಕಾಯಿನ ಮಾತ್ರ ಈ ಥರ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಅರ್ಧನ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಒಂದು 15-20 ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಪ್ನಷ್ಟು ಹಾಲು, ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಒಂದು 2-3 ಸ್ಪೂನ್ನಷ್ಟು ತುಪ್ಪ ಬೇಕಾಗುತ್ತೆ. ಹಾಗೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಜೊತೆ ಸೇರಿಸಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ತುಪ್ಪ ಹಾಕ್ಕೊಳ್ಬೋದು. ಈ ತುಪ್ಪ ಬಿಸಿ ಆದಮೇಲೆ ನಾನು ಎತ್ತಿಟ್ಕೊಂಡಿರೋ ಅಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು. ಹೀಗೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸಾಕು ಇಷ್ಟಾದರೆ ಈಗ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ಎತ್ತಿಟ್ಕೊಂಡು ಆದಮೇಲೆ ಈ ಸೋರೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ನೀರಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅದೇ ತುಪ್ಪದಲ್ಲಿ ಈ ಸೋರೆಕಾಯಿನ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಆ ಪಾಯಸದಲ್ಲಿ ನನಗೆ ಆ ಸೋರೆಕಾಯಿ ತಿನ್ನೋಕ್ಕೆ ಸಿಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಬೇಡ ಅಂದರೆ ನೀವು ತುರ್ಕೊಳ್ಬೋದು, ಬೇಕಿದ್ರೆ ತುರ್ಕೊಂಡು ಹಾಕ್ಕೊಳ್ಬೋದು. ನನಗೆ ಆ ಪೀಸ್ಗಳು ತಿನ್ನೋಕ್ಕೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಪಾಯಸ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸಣ್ಣಕ್ಕೆ ತುರಿದು ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಗ ಬೇಯುತ್ತೆ. ಇದನ್ನು ನೀರು ಹಾಕಿ ಬೇಯಿಸಂಗಿಲ್ಲ, ತುಪ್ಪದಲ್ಲೇ ಬೇಯಿಸಬೇಕು. ಒಂದು 5-10 ನಿಮಿಷ ಬೇಯಿಸಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸೋರೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ, ಸಪ್ಪೆ ಇರಲ್ಲ ಸೋರೆಕಾಯಿ. ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದು ಪಾಯಸ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪಿನ ಟೇಸ್ಟ್ ಸೋರೆಕಾಯಿಗೆ ಹಿಡ್ಕೊಳ್ಬೇಕು, ಅದಕ್ಕೋಸ್ಕರ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಇದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತುಪ್ಪದಲ್ಲೇ ಬೇಯೋಕ್ಕೆ ಬಿಡಬೇಕು. ಸಣ್ಣ ಉರಿಲಿಟ್ಟು ಬೇಯಿಸ್ಕೊಳ್ಬೇಕು. ಒಂದು 5-10 ನಿಮಿಷ ಬೇಕಾಗುತ್ತೆ ಇದು ಬೇಯೋಕ್ಕೆ. ನೋಡಿ ಮಿಡ್ಲಲ್ಲಿ ಒಂದು ಸರಿ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ. ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಯಾಕೆಂದರೆ ಅದು ತಳ ಹಿಡಿಬಾರ್ದು. ಸಣ್ಣ ಉರಿಲಿ ಇಟ್ಟಿರೋದ್ರಿಂದ ತಳ ಹಿಡಿಯಲ್ಲ, ಆದರೆ ಮಿಡ್ಲಲ್ಲಿ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು. ಬೆಂದಿದೆಯಾ ನೋಡೋಣ. ನೋಡಿ ಈ ಥರ ಸಿಕ್ಕಬೇಕಾದ್ರೆ ಮೆತ್ತಗಾಗಿರುತ್ತೆ. ಒಂದು ಸ್ವಲ್ಪ ಬೇಯಬೇಕು. ಇನ್ನೊಂದು 2 ನಿಮಿಷ ಹಾಗೆ ಮುಚ್ಚಿಡ್ತೀನಿ ನಾನು. ನೋಡಿ 2 ನಿಮಿಷ ಆಗಿದೆ. ಮತ್ತೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ತುಪ್ಪ ಹಾಕಿರೋದ್ರಿಂದ ಎಲ್ಲೂ ತಳ ಹಿಡಿತಾ ಇಲ್ಲ, ಚೆನ್ನಾಗಿ ಹಂಗೆ ತುಪ್ಪದಲ್ಲೇ ಬೇಯ್ಕೊಳ್ತಾ ಇದೆ. ಇದು ತುಪ್ಪದಲ್ಲೇ ಬೇಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಪಾಯಸ. ಈ ಟೈಮಲ್ಲಿ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ.
ನಿಮಗೆ ಪಾಯಸ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ನನಗೆ ಒಂದು ಇಬ್ಬರಿಗೆ ಆಗೋಷ್ಟು ಸಾಕು ಅಂತ ನಾನು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಹಾಲು 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಕಪ್ನಷ್ಟು ಗಟ್ಟಿ ಹಾಲು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. 1-2 ಕಪ್ನಷ್ಟು ಆದರೆ ಸಾಕು ಅಂತ. ಈ ಟೈಮಲ್ಲಿ ನಾನು ಸಕ್ಕರೆ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ನಿಮ್ಮ ಸಿಹಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ ಇಟ್ಕೊಂಡಿದ್ದೆ, ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಕಮ್ಮಿ ಆದರೆ ಅಂತ. ಜಾಸ್ತಿ ಸ್ವೀಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೆ ನೋಡಿ ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಕುದೀತಾ ಇದೆ. ಇದೇ ಥರ ಒಂದು 5 ನಿಮಿಷ ಹಾಲು ಜೊತೆ ಚೆನ್ನಾಗಿ ಕುದಿಬೇಕದು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸಕ್ಕರೆನೂ ಹಾಕಿದ್ದೀವಲ್ವ ಅದಕ್ಕೋಸ್ಕರ. ಸಕ್ಕರೆ ಬದಲಿಗೆ ನೀವು ಬೆಲ್ಲ ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನು ಸಕ್ಕರೆನೇ ಹಾಕ್ಕೊಂಡೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರು ನಾನು ಸಕ್ಕರೆ ಜೊತೆ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಲಿ ಹಾಕಿ. ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. 1-2 ಚಿಟಿಕೆಯಷ್ಟು ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೇ ಥರ ಸಣ್ಣಕ್ಕೆ ಕುದೀತಾ ಇದೆ. ನೀವು ಹಾಲು ಬದಲಿಗೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಬೋದು. ನೋಡಿ ಸ್ವೀಟ್ ಸಾಕಂತ ನೋಡ್ತಾ ಇದ್ದೀನಿ ನಾನು, ಸ್ವಲ್ಪ ಸ್ಪೂನಲ್ಲಿ ಎತ್ಕೊಂಡು. ಸರಿಯಾಗಿದೆ, ಇಷ್ಟೇ ಸಾಕು. ನಾನು ಸಕ್ಕರೆ ಹಾಕಿರೋದು ಕರೆಕ್ಟಾಗಿದೆ, ಇನ್ನೇನು ಸಕ್ಕರೆ ಹಾಕಬೇಕಾಗಿಲ್ಲ. ಈ ಹಾಲು ಬದಲಿಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರೆ. ಕುದೀತಾ ಇದೆ. ಆಲ್ಮೋಸ್ಟ್ ನಮ್ಮ ಸೋರೆಕಾಯಿ ಪಾಯಸ ರೆಡಿ ಆಗ್ತಾ ಬಂದಿದೆ. 5 ನಿಮಿಷ ಇದೇ ಥರ ನಾವು ಹಾಲು ಹಾಕಿದ್ಮೇಲೆ ಹಾಲಿನ ಜೊತೆ ಚೆನ್ನಾಗಿ ಕುದ್ರೆ ಸಾಕು. ಇವಾಗ ನಾನು ಆವಾಗಲೇ ಎತ್ತಿಟ್ಕೊಂಡಿರೋಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಯಸ. ಆ ತುಪ್ಪದಲ್ಲೇ ಸೋರೆಕಾಯಿ ಬೆಂದಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಯಸಕ್ಕೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸ್ಟವ್ ಆಫ್ ಮಾಡಿಕೊಂಡೆ, ಸಾಕು ಕುದ್ದಿರೋ ಅಂಥದ್ದು. ನೋಡಿ ಹೆಂಗೆ ಬಂದಿದೆ ಅಂತ. ನೀವು ತುರ್ದಾಕೊಂಡ್ರೆ ಈ ಥರ ನಿಮಗೆ ಪೀಸ್ ಸಿಗಲ್ಲ. ತುಂಬಾ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಸೋರೆಕಾಯಿ ಪಾಯಸನ ನಾನಿವತ್ತು ಮಾಡಿ ತೋರಿಸಿದ್ದೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಸೋರೆಕಾಯಿನ ಬರೀ ಸಾರು ಅಥವಾ ಮಜ್ಜಿಗೆ ಹುಳಿ ಮಾಡಿ ತಿಂತಾರೆ. ಈ ಥರ ಪಾಯಸ ಮಾಡಿ ಒಂದು ವೆರೈಟಿಯಾಗಿ ನಾವು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳ ವಿಡಿಯೋಗಳದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ನೀವು ಎಲ್ಲ ರೆಸಿಪಿಗಳನ್ನೂ ವಾಚ್ ಮಾಡ್ಬೋದು. ಇದೇ ಥರ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ಹಾಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.